ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರೆ ಆಕ್ಚುಲ್ ಆಗಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಪೋಸ್ಟ್ ಆಫೀಸ್ ಕಡೆಯಿಂದ ಒಂದು ಹೊಸ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ನೋಡ್ಕೊಳ್ಳೋದಾದ್ರೆ ಇದರ ಒಂದು ಹೆಸರು ಬಂದು ಮೆರಿಟ್ ಲಿಸ್ಟ್ 5 ಅಲ್ಲ, ಮೆರಿಟ್ ಲಿಸ್ಟ್ 4A ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಆಕ್ಚುಲ್ ಆಗಿ ನೋಡ್ಕೊಳ್ಳೋದಾದ್ರೆ ಇವಾಗ ಒರಿಜಿನಲ್ ರಿಪೋರ್ಟ್ ಮತ್ತೆ ಫೋಟೋ ಕಾಪೀಸ್ ಇವರೆಲ್ಲ ರೆಡಿ ಇಟ್ಕೋಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಏನು ಬಾಗಲಕೋಟ್ ಡಿವಿಷನ್ ಮತ್ತೆ ದಾವಣಗೆರೆ ಡಿವಿಷನ್ಸ್ಗೆ 2 ಡಿವಿಷನ್ಗೆ ನಿಮಗೆ ಹೊಸ ವೇಕೆನ್ಸೀಸ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನೋಡ್ಕೊಳ್ಳೋದಾದ್ರೆ 8 ಪೋಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕಟ್ ಆಫ್ ನೋಡ್ಕೊಳ್ಳೋದಾದ್ರೆ 86 ಲೋಯೆಸ್ಟ್ ಕಟ್ ಆಫ್ ಇದೆ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 22ನೇ ತಾರೀಕು, ಇದೇ ತಿಂಗಳು 22ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಓಕೆನಾ. ಸೊ ನೀವು ಇದನ್ನ PDF ನೋಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಹಾಕಿರುತ್ತೆ, ಪ್ರತಿಯೊಬ್ಬರು ಕೂಡ ನೋಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ GDS ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಿಮಗೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಶೆಡ್ಯೂಲ್ 1 January 2026 ಅಂತ ಇರುತ್ತೆ. ಅಲ್ಲಿ ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಶೆಡ್ಯೂಲ್ ಲಿಸ್ಟ್ 4A ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು PDF ನ. ಓಕೆನಾ. ಸೊ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಸೊ ಆಕ್ಚುಲ್ ಆಗಿ ನೋಡ್ಕೊಳ್ಳೋದಾದ್ರೆ GDS ಅಪ್ಲಿಕೇಶನ್ ಹೊಸ ವೇಕೆನ್ಸೀಸ್ ಬಗ್ಗೆ ತುಂಬಾ ಜನ ಕೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಹೊಸ ವೇಕೆನ್ಸೀಸ್ ಬಗ್ಗೆ ತುಂಬಾ ಜನ ಕೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೊಸ ವೇಕೆನ್ಸೀಸ್ ಬಂದು ಟೋಟಲ್ ಆಗಿ ಜುಲೈ ಅಥವಾ ಆಗಸ್ಟ್ ನಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. 8,500 ವೇಕೆನ್ಸೀಸ್ ಗಳಿಗೆ ಕಾಲ್ ಮಾಡಬಹುದು ಅಂತ ಅನ್ಕೊಂತೀನಿ ಪೋಸ್ಟ್ ಆಫೀಸ್ನವರು. ಸೊ GDS ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸೊ ಇವಾಗ ಏನ್ ವೆಬ್ಸೈಟ್ಸ್ ಗಳೆಲ್ಲ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡಿ, ಸೊ ಅದೇನು ಅಫಿಷಿಯಲ್ ಇರಲ್ಲ, ಬಟ್ ಆದ್ರೆ ಅದು ಅಫಿಷಿಯಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ 510 ರಿಂದ 515 ತನಕನೂ ಕೂಡ ನಿಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ವೇಕೆನ್ಸಿ ನೋಡಕ್ಕೆ ಸಿಗುತ್ತೆ. ಟೋಟಲ್ ಆಗಿ ಜುಲೈ ಮತ್ತೆ ಆಗಸ್ಟ್ ನ ಒಂದು ವೇಕೆನ್ಸೀಸ್ ನೋಡ್ಕೊಳ್ಳೋದ್ರೆ 8,500 ಆಲ್ ಓವರ್ ಇಂಡಿಯಾ ಅಂತಾನೆ ಹೇಳ್ಬೋದು. ಸೊ ತುಂಬಾ ಸ್ವಲ್ಪ ಕಮ್ಮಿ ಆಯ್ತು, ಬಟ್ ಆದ್ರೆ ಮೆರಿಟ್ ಲಿಸ್ಟ್ ಬಿಡೋಕಿನ ಹೊಸ ಅಪ್ಲಿಕೇಶನ್ ಬಿಟ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ಅದಕ್ಕೋಸ್ಕರ ಇನ್ನೇನೇನು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನಿಮಗೆ ಫಸ್ಟ್ ಅಪ್ಡೇಟ್ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತರ.